ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಒಂದು ಆಮ್, ತುಂಬಾನೇ ಇಂಟ್ರೆಸ್ಟಿಂಗ್ ಪುಸ್ತಕದ ಬಗ್ಗೆ ಮಾತಾಡೋಣ ಅಂತಿದೀವಿ. ಮಾರ್ಗನ್ ಹೌಸೆಲ್ ಬರೆದಿರೋ ದ ಸೈಕಾಲಜಿ ಆಫ್ ಮನಿ. ಹೌದು. ಈ ಪುಸ್ತಕದ ವಿಶೇಷತೆ ಅಂದ್ರೆ ಇದು ಬರೀ ನಂಬರ್ಸ್, ಡೇಟಾ ಬಗ್ಗೆ ಅಲ್ಲ. ಕರೆಕ್ಟ್. ಸಾಮಾನ್ಯವಾಗಿ ಹಣ ಅಂದ್ರೆ ಲೆಕ್ಕಾಚಾರ, ಚಾರ್ಟ್ಸ್, ಅಂಕಿಅಂಶ ಅಂತೆಲ್ಲ ಅನ್ಕೋತೀವಿ. ಆದ್ರೆ ಈ ಪುಸ್ತಕ ಹೇಳುತ್ತೆ ಹಣ ಅನ್ನೋದು ಲೆಕ್ಕಾಚಾರ ಅಲ್ಲ, ಇಟ್ಸ್ ಇನ್ ಯೋರ್ ಮೈಂಡ್ ಅಂತ. ಅಂದ್ರೆ ನಮ್ಮ ಮನಸ್ಥಿತಿ ಮೇಲೆ ತುಂಬಾ ನಿಂತಿದೆ ಅಲ್ವಾ? ನಿಜ. ನಮ್ಮ ಆರ್ಥಿಕ ಯಶಸ್ಸಿದೆಯಲ್ಲ, ಅದು ನಾವು ಎಷ್ಟು ಸ್ಮಾರ್ಟ್ ಆಗಿದ್ದೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ನಡವಳಿಕೆ ಅಂದ್ರೆ ಬಿಹೇವಿಯರ್ ಮೇಲೆ ಅವಲಂಬಿತವಾಗಿದೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಗಳಿಕೆಗಿಂತ ನಮ್ಮ ವರ್ತನೆ ಮುಖ್ಯ ಅಂತ. ಅದನ್ನೇ ಇವತ್ತು ಸ್ವಲ್ಪ ಆಳವಾಗಿ ನೋಡೋಣ. ಖಂಡಿತ. ಇದು ನೀವ್ ಹೇಳಿದ ಹಾಗೆ ಮಾಮೂಲಿ ಫೈನಾನ್ಸ್ ಅಡ್ವೈಸ್ ಪುಸ್ತಕ ಅಲ್ಲ. ಇದರಲ್ಲಿ ದೊಡ್ಡ ದೊಡ್ಡ ಟಿಪ್ಸ್, ಟ್ರಿಕ್ಸ್ ಕೊಡೋದಿಲ್ಲ. ಬದಲಿಗೆ ಕಥೆಗಳ ಮೂಲಕ ಹೇಳ್ತಾರಲ್ವಾ? ಎಕ್ಸಾಕ್ಟ್ಲಿ. ಸರಳವಾದ, ಆದರೆ ತುಂಬಾ ಪರಿಣಾಮಕಾರಿಯಾದ ಕಥೆಗಳು. ಹಣದ ಜೊತೆ ನಮ್ಮ ಸಂಬಂಧ ಹೇಗಿರುತ್ತೆ, ನಮ್ಮ ಸೈಕಾಲಜಿ, ಕೆಲವೊಮ್ಮೆ ನಾವು ಯಾಕೆ ವಿಚಿತ್ರವಾಗಿ ವರ್ತಿಸ್ತೀವಿ, ಇದೆಲ್ಲವನ್ನು ಇದು ಬಿಚ್ಚಿಡುತ್ತೆ. ಹೌದು. ಆ ಪುಸ್ತಕದ ಒಂದು ಮುಖ್ಯವಾದ ಮಾತು, ಹಣದ ವಿಷಯದಲ್ಲಿ ಯಶಸ್ಸು ನಿಮ್ಮ ಜ್ಞಾನಕ್ಕಿಂತ ನಿಮ್ಮ ವರ್ತನೆಯ ಮೇಲೆ ಹೆಚ್ಚು ಆಧಾರಿತವಾಗಿದೆ. ಇದು ನಿಜಕ್ಕೂ ಯೋಚನೆ ಮಾಡಬೇಕಾದ ವಿಷಯ. ನಾವು ಎಷ್ಟೇ ಬುದ್ಧಿವಂತರಾಗಿದ್ರು ಅಲ್ವಾ? ಹೌದು. ಆ ವರ್ತನೆ ಸರಿ ಇಲ್ಲ ಅಂದ್ರೆ ಕಷ್ಟ. ಹೌಸೆಲ್ ಕೆಲವು ಪ್ರಮುಖ ವಿಚಾರಗಳನ್ನ ಇಲ್ಲಿ ಪ್ರಸ್ತಾಪ ಮಾಡ್ತಾರೆ. ಒಂದು ಉದಾಹರಣೆ ಅಂದ್ರೆ ಉಳಿತಾಯ ಮಾಡೋ ಶಕ್ತಿ. ಇದರ ಬಗ್ಗೆ ಏನ್ ಹೇಳ್ತಾರೆ ಗೊತ್ತಾ? ಹೇಳಿ. ಇದು ಕೆಲವೊಮ್ಮೆ ನಾವು ದೊಡ್ಡ ಹೂಡಿಕೆಯಿಂದ ಪಡೆಯೋ ಲಾಭಾಂಶ ಇದೆಯಲ್ಲ, ಅದಕ್ಕಿಂತ ಹೆಚ್ಚು ಶಕ್ತಿಶಾಲಿ ಆಗಿರಬಹುದು ಅಂತ. ಓ, ಅದು ಅದು ಹೇಗೆ? ಎಲ್ರೂ ರಿಟರ್ನ್ಸು, ಇನ್ವೆಸ್ಟ್ಮೆಂಟ್ ಗ್ರೋತ್ ಬಗ್ಗೆನೇ ಮಾತಾಡ್ತಾರಲ್ಲ. ಒಳ್ಳೆ ಪ್ರಶ್ನೆ. ನೋಡಿ, ಹೂಡಿಕೆ ಲಾಭಾಂಶ ಅನ್ನೋದು ಮಾರುಕಟ್ಟೆ ಮೇಲೆ ಡಿಪೆಂಡ್ ಆಗಿರುತ್ತೆ ಅಲ್ವಾ? ನಮ್ಮ ಪೂರ್ತಿ ಕಂಟ್ರೋಲಲ್ಲಿ ಇರಲ್ಲ. ಕರೆಕ್ಟ್. ಆದರೆ ನಾವು ಎಷ್ಟು ಉಳಿತಾಯ ಮಾಡ್ತೀವಿ ಅನ್ನೋದು ಅದು ಬಹುತೇಕ ನಮ್ಮ ಕೈಯಲ್ಲೇ ಇರುತ್ತೆ ಅಲ್ವಾ? ಸ್ವಲ್ಪ ಕಷ್ಟ ಇರ್ಬೋದು, ಆದರೆ ನಮ್ಮ ನಿರ್ಧಾರ ಅದು. ಹೌದು ಹೌದು. ಸೊ ಸ್ಥಿರವಾಗಿ ಶಿಸ್ತಿನಿಂದ ಉಳಿತಾಯ ಮಾಡ್ತಾ ಹೋದ್ರೆ ಲಾಂಗ್ ಟರ್ಮಲ್ಲಿ ಅದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡುತ್ತೆ. ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ಗಿಂತ ಸೇವಿಂಗ್ಸ್ ರೇಟ್ ಜಾಸ್ತಿ ಮುಖ್ಯ ಆಗಬಹುದು ಅಂತ ಅವರ ವಾದ. ಓ, ಇದು ಒಂದು ಹೊಸ ಪರ್ಸ್ಪೆಕ್ಟಿವ್. ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳಿದ್ರಿ. ಹೌದು. ಸಾಕು ಅಂತ ಎಲ್ಲಿ ನಿಲ್ಬೇಕು, ಆ ಒಂದು ತೃಪ್ತಿ ಪಡೋದಿದೆಯಲ್ಲ, ಅದನ್ನ ತಿಳ್ಕೊಳ್ಳೋದು ಕೂಡ ಯಶಸ್ಸಿಗೆ ಬಹಳ ಮುಖ್ಯ ಅಂತ ಹೇಳ್ತಾರೆ. ಆ ಸಾಕು ಅನ್ನೋ ಮನಸ್ಥಿತಿ ಅದು ಅಷ್ಟು ಸುಲಭ ಅಲ್ಲ ಅನ್ಸುತ್ತೆ ಅಲ್ವಾ? ಯಾವಾಗ್ಲೂ ಇನ್ನಷ್ಟು ಬೇಕು ಅನ್ನೋ ಇದು ಇರುತ್ತಲ್ಲ. ನಿಜ. ಆದ್ರೆ ಆ ಸಾಕು ಅನ್ನೋ ಗೆರೆ ಎಲ್ಲಿ ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ನಾವು ಯಾವಾಗ್ಲೂ ಬೇರೆಯವಳ ಜೊತೆ ಹೋಲಿಕೆ ಮಾಡಿಕೊಂಡು ಎಷ್ಟೇ ಗಳಿಸಿದ್ರೂ ಒಂದು ಅತೃಪ್ತಿಯಲ್ಲೇ ಇರ್ತೀವಿ. ಅದೊಂದು ವಿಷವರ್ತುಲ ಮಾದರಿ. ಹೌದು. ಹಾಗೇನೆ ಇನ್ನೊಂದು ಇಂಟ್ರೆಸ್ಟಿಂಗ್ ಪಾಯಿಂಟ್ ಅಂದ್ರೆ ಲಕ್ ಮತ್ತು ರಿಸ್ಕ್, ಅಂದ್ರೆ ಅದೃಷ್ಟ ಮತ್ತು ಅಪಾಯ. ಓ ಹೌದು, ಅದ್ರ ಬಗ್ಗೆ ಏನ್ ಹೇಳ್ತಾರೆ? ನಮ್ಮ ಹಣಕಾಸಿನ ಪಯಣದಲ್ಲಿ ಇವುಗಳ ಪಾತ್ರ ನಾವು ಅನ್ಕೊಂಡಿದ್ದಕ್ಕಿಂತ ದೊಡ್ಡದು ಅಂತ. ಎಲ್ಲವೂ ನಮ್ಮ ಪ್ಲಾನ್ ಪ್ರಕಾರ ನಮ್ಮ ಕಂಟ್ರೋಲ್ನಲ್ಲೇ ನಡೆಯುತ್ತೆ ಅಂತ ನಾವು ಭಾವಿಸ್ತೀವಿ. ಆದ್ರೆ ಅದೃಷ್ಟ ಅಥವಾ ಅನಿರೀಕ್ಷಿತ ಸಮಸ್ಯೆಗಳು ಎಲ್ಲವನ್ನೂ ಬದಲಾಯಿಸಬಹುದು. ಖಂಡಿತ. ಸೊ ನಾವು ಯಶಸ್ಸಿಗೆ ನಮ್ಮ ಬುದ್ಧಿವಂತಿಕೆ ಕಾರಣ ಅನ್ಕೋತೀವಿ, ವೈಫಲ್ಯಕ್ಕೆ ಬೇರೆಯವ್ರನ್ನ ದೂಷಿಸ್ತೀವಿ. ಆದ್ರೆ ಲಕ್, ರಿಸ್ಕ್ ಎರಡೂ ಯಾವಾಗ್ಲೂ ಇರತ್ತೆ ಅನ್ನೋದನ್ನ ಮರಿಬಾರ್ದು. ಹಾಗಾಗಿ ಇದು ಬರೀ ಹಣದ ಬಗ್ಗೆ ಮಾತಾಡೋ ಪುಸ್ತಕ ಅಲ್ಲ ಅನ್ಸುತ್ತೆ. ಇದೊಂದು ಒಂಥರ ಜೀವನದ ದೃಷ್ಟಿಕೋನದ ಪುಸ್ತಕ ಅಂತ ಹೇಳ್ಬೋದೇನೋ? ನಮ್ಮ ಆಯ್ಕೆಗಳು, ನಮ್ಮ ತೃಪ್ತಿ, ನಮ್ಮ ನಿರೀಕ್ಷೆಗಳು. ಕರೆಕ್ಟ್. ಬಹುಶಃ ಇದೇ ಕಾರಣಕ್ಕಿರ್ಬೇಕು ನೀವು ನೋಡಿದ್ರೆ ಅರವಿಂದ್ ಸ್ವಾಮಿ, ಮಾರ್ಕ್ ಕ್ಯೂಬನ್, ಸೆತ್ ಗೋಡೆನ್, ಜೇಮ್ಸ್ ಕ್ಲಿಯರ್ ಈ ಥರದ ಬೇರೆ ಬೇರೆ ಫೀಲ್ಡ್ನ ಜನ ಕೂಡ ಇದನ್ನ ರೆಕಮೆಂಡ್ ಮಾಡಿದ್ದಾರೆ. ಹೌದು. ಇದರ ಅಪ್ಲಿಕಬಿಲಿಟಿ ತುಂಬಾ ವಿಸ್ತಾರವಾಗಿದೆ. ಒಟ್ನಲ್ಲಿ ಈ ಚರ್ಚೆಯಿಂದ ನಾವು ಅರ್ಥ ಮಾಡ್ಕೊಳ್ಬೇಕಾದ ಮುಖ್ಯ ಪಾಠ ಅಂದ್ರೆ ನಮ್ಮ ಆರ್ಥಿಕ ಸ್ಥಿತಿಗತಿ ರೂಪಿಸೋದು ನಮ್ಮ ಜ್ಞಾನ ಅಷ್ಟೇ ಅಲ್ಲ, ಅದಕ್ಕಿಂತ ಹೆಚ್ಚಾಗಿ ಹಣದ ಬಗ್ಗೆ ನಮ್ಮ ಮನೋಭಾವ, ನಮ್ಮ ಅಭ್ಯಾಸಗಳು, ನಮ್ಮ ವರ್ತನೆಗಳು. ಹೌದು. ಯಾರಿಗಾದ್ರೂ ಹಣದ ಬಗ್ಗೆ ಚಿಂತೆ ಇದ್ರೆ ಅಥವಾ ತಮ್ಮ ಫೈನಾನ್ಷಿಯಲ್ ಹ್ಯಾಬಿಟ್ಸ್ ಸರಿ ಮಾಡ್ಕೋಬೇಕು ಅನ್ಕೊಂಡಿದ್ರೆ ಈ ಪುಸ್ತಕದ ಒಳನೋಟಗಳು ಖಂಡಿತ ಒಂದು ಹೊಸ ದಾರಿ ತೋರಿಸಬಹುದು. ನಿಜ. ಇಲ್ಲೊಂದು ಕೊನೆದಾಗಿ ಯೋಚನೆ ಮಾಡಲಿಕ್ಕೆ ಒಂದು ವಿಷಯ ಇದೆ. ನಾವು ಉಳಿತಾಯ ಮಾಡೋದು, ಸಾಕು ಅಂತ ತಿಳ್ಕೊಳ್ಳೋದು ಎಷ್ಟು ಮುಖ್ಯ ಅಂತ ನೋಡಿದ್ವಿ. ಆದ್ರೆ ಈ ಅದೃಷ್ಟ ಮತ್ತು ರಿಸ್ಕ್ ಇದೆಯಲ್ಲ, ಇದು ಬರೀ ಹೊರಗಿನ ಘಟನೆಗಳು ಮಾತ್ರ ಅಲ್ಲ. ಅದರ ಹಿಂದಿರೋ ಸೈಕಾಲಜಿ, ಅಂದ್ರೆ ಲಕ್ ಬಂದ್ರೆ ನಾವೇ ಹೇಗೆ ರಿಯಾಕ್ಟ್ ಮಾಡ್ತೀವಿ, ರಿಸ್ಕ್ ಎದುರಾದಾಗ ನಮ್ಮ ನಿರ್ಧಾರಗಳು ಹೇಗೆ ಬದಲಾಗತ್ತೆ, ನಾವು ಯಶಸ್ಸು ವೈಫಲ್ಯಗಳನ್ನ ಹೇಗೆ ನೋಡ್ತೀವಿ,
ಈ ಮನೋವಿಜ್ಞಾನವನ್ನ ಇನ್ನಷ್ಟು ಆಳವಾಗಿ ಅರ್ಥ ಮಾಡ್ಕೊಂಡ್ರೆ ನಮ್ಮ ಹಣಕಾಸಿನ ನಿರ್ಧಾರಗಳು ಇನ್ನಷ್ಟು ಪ್ರಬುದ್ಧ ಆಗತ್ತಾ? ಇದನ್ನ ಸ್ವಲ್ಪ ಯೋಚನೆ ಮಾಡ್ಬೋದಲ್ವಾ? ಖಂಡಿತವಾದ್ಯೋ. ತುಂಬಾ ಆಳವಾದ ಪ್ರಶ್ನೆ ಇದು. ಹಣಕಾಸು ನಿರ್ಧಾರಗಳ ಹಿಂದಿನ ಈ ಮಾನಸಿಕ ಆಯಾಮಗಳ ಬಗ್ಗೆ ಇವತ್ತ ಮಾತಾಡಿದ್ದು ತುಂಬಾ ಉಪಯುಕ್ತವಾಗಿತ್ತು. ಈ ಪರಿಶೀಲನೆಯನ್ನ ಇಲ್ಲಿಗೆ ಮುಗಿಸೋಣ.